ಸಾಧನೆ ಅಂದ್ರೆ ಇವತ್ತು ಕನ್ನಡ ವ್ಯಾಕರಣ ಸ್ಟಾರ್ಟ್ ಮಾಡೋಣ. ಕನ್ನಡ ವ್ಯಾಕರಣ ಫಸ್ಟ್ ಏನಂದ್ರೆ ಕನ್ನಡ ಹೆಂಗ್ ಹುಟ್ಟಿತು ಮತ್ತು ಆ ಪದಗಳು ಏನು ಮತ್ತು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಅಂತ ಹೇಳ್ಬೋದು. ಮುಖ್ಯವಾಗಿ ನಾವು ಕನ್ನಡ ಗ್ರಾಮರ್ ತಿಳ್ಕೊಬೇಕಂದ್ರೆ ಸಂಕ್ಷಿಪ್ತವಾಗಿ ತಿಳ್ಕೊಂತ ಹೇಳ್ಬೋದು. ಭಾಷೆ ನುಡಿಗಳಿಂದ ಅಥವಾ ಬರಹಗಳಿಂದ ವ್ಯಕ್ತವಾಗಿದೆ. ಭಾಷೆಯು ಬರಹಗಳಿಂದ ಅಥವಾ ಲಿಪಿಗಳಿಂದ ವ್ಯಕ್ತಪಡಿಸಬಹುದು. ಯಾವುದೊಂದು ಲಿಪಿ ಬರೆಯುವ ಮೂಲಕ ಭಾಷೆ ಅರ್ಥ ಆಗುತ್ತೆ ಮತ್ತು ಲಿಪಿಗಳ ಮೂಲಕ ಒಂದು ಭಾಷೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಮಾತಿನಲ್ಲಿ ಅಕ್ಷರ ಶಬ್ದವು ಧ್ವನಿ ರೂಪವಾಗುತ್ತೆ. ನಾವು ಮಾತಾಡಿ ಕೂಡ ಏನಾಗುತ್ತೆ ಶಬ್ದ ರೂಪವಾಗಿ ಹೊರಹೊಮ್ಮುತ್ತೆ ಅಂತ ಹೇಳ್ಬೋದು. ಅವುಗಳನ್ನು ಬರೆದು ತೋರಿಸುವ ಚಿಹ್ನೆಗಳು ಅಕ್ಷರ. ಅವುಗಳನ್ನು ಬರೆದು ತೋರಿಸುವ ಚಿಹ್ನೆಗಳು ಯಾವುದೇ ಅಕ್ಷರವನ್ನು ಬರೆದು ಮೂಲಕ ನಾವು ಅದು ಪದವನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಕನ್ನಡ ಪದವನ್ನು ತಿಳ್ಕೋಬೇಕಂತ ಹೇಳ್ಬೋದು. ಅಂತ ಅಕ್ಷರ ಚಿಹ್ನೆಗಳ ಸಮವೇ ಲಿಪಿ ಅಂತ ಅಕ್ಷರ ಚಿಹ್ನೆ ಇದ್ದರೆ ಅವೇನಂತ ಲಿಪಿ ಅಂತ ಕರಿತೇವೆ ಅಂತ ಹೇಳ್ಬೋದು. ಕಾರಣ ಲಿಪಿಯನ್ನು ಮಾತಿನ ಸಂಕೇತ, ಲಿಪಿಯನ್ನು ಮಾತಿನ ಮೂಲಕ ವ್ಯಕ್ತಪಡಿಸಬಹುದು ಅಥವಾ ಸಂಜ್ಞೆ ಮೂಲಕ ವ್ಯಕ್ತಪಡಿಸಬಹುದು ಅಂತ ಹೇಳ್ಬೋದು. ವ್ಯಾಕರಣಕಾರರು ಈ ಸಂಕೇತದ ಲಿಪಿಯ ಅಕ್ಷರವನ್ನು ಗುರುತಿಸಿದ್ದಾರೆ ಅಂತ ಹೇಳ್ತಾರೆ. ಗ್ರಾಮರ್ ವ್ಯಾಕರಣಕಾರರು ಮತ್ತು ವ್ಯಾಕರಣಕಾರರು ಈ ಸಂಕೇತದ ಲಿಪಿಯನ್ನು ಗುರುತಿಸಿ ಅವರು ಅಕ್ಷರವನ್ನು ಗುರುತಿಸ್ತಾರೆ ಅಂತ ಹೇಳ್ಬೋದು. ನಾವು ಮಾತಿನ ಅರ್ಥವು ವ್ಯಾಕರಣ ಕೊನೆಗೊಳ್ಳುತ್ತೆ. ಮಾತನಾಡೋ ಮಾತಿನ ಅರ್ಥವು ಒಂದು ಸೆಂಟೆನ್ಸ್ ಆಗಿ ರೂಪಗೊಳ್ಳುತ್ತೆ ಅಂತ ಹೇಳ್ಬೋದು. ಈ ವಾಕ್ಯವು ಶಬ್ದಗಳಿಂದ ಕೂಡಿದೆ. ಈ ವಾಕ್ಯವು ಶಬ್ದಗಳು ಒಂದು ಶಬ್ದಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ರಾಮ ಕಾಡಿಗೆ ಹೋದ. ಇದು ಒಂದು ಕೂಡ ಒಂದು ಸೆಂಟೆನ್ಸ್ ಆಗಿ ರೂಪಗೊಳ್ಳುತ್ತೆ ಅಂತ ಹೇಳ್ಬೋದು. ಈ ಶಬ್ದಗಳು ಅಕ್ಷರದಿಂದ ಮುಕ್ತಾಗಿದೆ. ಈ ಶಬ್ದಗಳು ಅಕ್ಷರದಿಂದ ಒಂದು ರೂಪಗೊಳ್ಳುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ. ಎಕ್ಸಾಂಪಲ್ ಮಕ್ಕಳು ಶಾಲೆಗೆ ಹೋಗ್ತಾರೆ. ಇದು ಕೂಡ ಒಂದು ಸಿಂಪಲ್ ವಾಕ್ಯ ಅಂತ ಹೇಳ್ಬೋದು. ಮಕ್ಕಳು ಶಾಲೆಗೆ ಹೋಗ್ತಾರೆ. ಇದು ಕೂಡ ಶಬ್ದ. ಮಕ್ಕಳು ಶಾಲೆಗೆ ಹೋಗ್ತಾರೆ. ಇದು ಶಬ್ದ. ಮಕ್ಕಳು ಶಾಲೆಗೆ ಹೋಗ್ತಾರೆ. ಇದು ಕೂಡ ಅಕ್ಷರಗಳ ಗುಂಪು ಅಂತ ಹೇಳ್ಬೋದು. ಅಕ್ಷರಗಳನ್ನು ಕನ್ನಡದಲ್ಲಿ ವರ್ಣಗಳು ಅಂತ ಕರೀತಾರೆ. ಅಕ್ಷರಗಳು ಕನ್ನಡದಲ್ಲಿ ವರ್ಣ ಅಂತ ಕರೀತಾರೆ. ವರ್ಣಕ್ಕೆ ಏನಂತ ಅಕ್ಷರ ಅಂತ ಕರೀತಾರೆ. ಆದ್ದರಿಂದ ಕನ್ನಡ ಭಾಷೆ ಎಲ್ಲ ವರ್ಣ ಮತ್ತು ಅಕ್ಷರವನ್ನು ಕನ್ನಡ ವರ್ಣಗಳು ಅಂತ ಕರೀತಾರೆ. ಆದ್ದರಿಂದ ಕನ್ನಡ ಭಾಷೆಯು ಎಲ್ಲ ವರ್ಣ ಮತ್ತು ಅಕ್ಷರವನ್ನು ಕನ್ನಡ ವರ್ಣಮಾಲೆ ಅಂತ ಕರೀತಾರೆ. ಕನ್ನಡ ವರ್ಣಮಾಲೆಯಲ್ಲಿ ಮುಖ್ಯವಾಗಿ ಮೂಲಾಕ್ಷರ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ ಅಂತ ಮೂರು ಬರ್ತವೆ. ಸಂಯುಕ್ತಾಕ್ಷರ ಅಂದ್ರೆ ಒತ್ತಾಕ್ಷರ ಅಂತ ಹೇಳ್ಬೋದು. ಒಂದೊಂದು ತಿಳ್ಕೊಂಡು ಮೂಲಾಕ್ಷರ. ಕನ್ನಡ ಮೂಲಾಕ್ಷರಗಳಲ್ಲಿ ಸ್ವರ, ವ್ಯಂಜನ ಮತ್ತು ಯೋಗವಾಕ್ಯ ಮೂರು ಬಗೆಯಾಗಿ ಅಂತ ಹೇಳ್ಬೋದು. ಒಂದನೇದು ಮೂಲಾಕ್ಷರ ಫಸ್ಟಿಗೆ ಸ್ವರ ಬರ್ತೈತಿ, ವ್ಯಂಜನ ಬರ್ತೈತಿ, ಯೋಗವಾಕ್ಯ ಬರ್ತಾವ ಅಂತ ಹೇಳ್ಬೋದು. ಒಂದೊಂದು ನೋಡ್ಕೊಂಡು ಸ್ವರಗಳು ಇವು 13 ಇರುವುದು. ಸ್ವರಗಳೆಷ್ಟಾಗವ 13. ಸ್ವರಗಳೆಷ್ಟು 13 ಅಂತ ಹೇಳ್ಬೋದು. ಸ್ವತಂತ್ರ ಉಚ್ಚಾರ ಮಾಡಲು ಬರುವ ಅಕ್ಷರಗಳು ಸ್ವರಗಳು ಅಂತಾರೆ. ಸ್ವತಂತ್ರ ಉಚ್ಚಾರ ಮಾಡಬೇಕು. ಅಸ್ಪಷ್ಟ ಇರಬಾರ್ದು. ಸ್ವತಂತ್ರವಾಗಿ ಉಚ್ಚರಿಸಬೇಕು. ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬಯಸುವ ಅಕ್ಷರಗಳು ಏನಂದ್ರೆ ಸ್ವರಗಳು ಅಂತ ಕರೀತಾರೆ. ಇವುಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ ಅಂತ ಹೇಳ್ಬೋದು. ಸ್ವರಗಳು 13 ಸ್ವರಗಳು ಏನಂತ ಸ್ವರಗಳು ಏನ್ ಮಾಡ್ತಾ ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಬಯಸುವ ಅಕ್ಷರ ಗುಂಪಿನ ಸ್ವರ ಏನಂತ ಸ್ವರಗಳು ಅಂತ ಕರೀತಾರೆ. ಇವು 13 ಇರುವುದು ಅಂತ ಹೇಳ್ಬೋದು. ಮತ್ತು ಇವುಗಳು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ ಅಂತ 3 ಮತ್ತೆ ಬರ್ತವೆ. ಅದರಲ್ಲಿ ಹ್ರಸ್ವಸ್ವರ ಕೂಡ 6 ಇರ್ತವೆ. ಹ್ರಸ್ವಸ್ವರ ಎಷ್ಟು 6. ಒಂದೇ ಮಾತನಾಡಿ ಉಚ್ಚರಿಸುವ ಅಕ್ಷರ. ಒಂದೇ ಮಾತ್ರೆ
ಒಂದೇ ಮಾತ್ರೆ ಕಾಲದಲ್ಲಿ ಇದ್ದಷ್ಟು ಅಕ್ಷರಗಳಿಂದ ವೃಕ್ಷಾಕ್ಷರ ಅಂತ ಕರೀತಾರೆ. ಅವು ಆರ್ ಅಂತ ಇರ್ಬೋದು. ಉದಾಹರಣೆ ಆ, ಈ, ಉ, ಋ, ಎ ಮತ್ತು ಓ ಅಷ್ಟೇ. ಉದಾಹರಣೆಗೆ ಆ, ಈ